ಹಾಯ್ ಫ್ರೆಂಡ್ಸ್, ಇವಾಗ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಹೋಗಿ. ನಿಮ್ಮ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ. ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು. ಯಾಕೆ ಹೇಳಿಲ್ಲ, ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು, ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಹೋಗು ಮತ್ತೆ. ಅಂದ್ರೆ ಬೇಡ ನಿನ್ಗೆ. ಏನು ಅಂತ ನಿನ್ ಜೊತೆ ಬಿಡ, ಸುಮ್ನೆ ಬೇಡವೇ ಬೇಡ ನನ್ಗೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರಡಿ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸಲ್ಕೊಂಡು ನಾನು ಏನು ಅಂದಲಿಲ್ಲ ನಿಂಗೆ. ಅಂತ ಪಾಪಮ್ಮ ಅವ್ರು ಯಾರೋ ಸ್ಟೋರಿ ಎತ್ಕೊಂಡು ಮಾಡಿದಾರೆ. ಎಂತೆಂತ ಲೀಲಾ, ಯಾಕೆ ಲೀಲಾ ಈಗ ಮಾಡಿದೆ? ನಾನೇನು ತಪ್ಪು ಮಾಡಿದೆ ಲೀಲಾ? ಮಾಡ್ತಿದ್ಯಾ ನನಗೆ ಗೊತ್ತು. ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ. ಇನ್ನೂ ಹೋಗ್ಬಿಡ್ಲಿ, ಪರವಾಗಿಲ್ಲ. ನೋಡಿದ್ರಲ್ಲ ವಿಡಿಯೋನ? ಅಲ್ಲ ಗುರು, ಇವರು ಈ ಇನ್ಸ್ಟಾಗ್ರಾಮ್ನ, ಈ ಸೋಷಿಯಲ್ ಮೀಡಿಯಾನ ಏನಂತ ಅನ್ಕೊಬಿಟ್ಟವ್ರೆ ಅಂತ ಗೊತ್ತಾಗ್ತಾ ಇಲ್ಲ. TRPಗೋಸ್ಕರ ಈ ಥರನೂ ಯೂಸ್ ಮಾಡ್ಕೊತಾರೆ. TRPಗೋಸ್ಕರ ಒಂದು ಸಂಸಾರನೇ ಹಾಳು ಮಾಡಿಕೊಂಡು, ಒಂದು ಹುಡುಗಿ ಲೈಫನ್ನೇ ಹಾಳು ಮಾಡಿಕೊಂಡು, ಈ ಥರ ಎಲ್ಲ ಮಾಡಿಕೊಂಡು ಬೆಳೆಯೋ ಅವಶ್ಯಕತೆ ಇದೆಯಾ? ನನಗಂತೂ ಗೊತ್ತಿಲ್ಲ. ನಿಮ್ಗೇನಂತ ಅನ್ನಿಸ್ತು ಈ ಜೋಡಿಗಳನ್ನ ನೋಡಿ? ಕಮೆಂಟ್ ಮಾಡಿ.